ನೆಲದ ಅಂಚಿಗೆ ಮಂಜಿನ ಮುಸುಕು ಹೆಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ
ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ. ಯಾರಿಗೂ ಹೇಳೋಣ ಬೇಡ ಎಂಬ ಪಿಸುಮಾತು ಕಮನದುದ್ದಕ್ಕೂ ಅನುಪಲ್ಲವಿಯಾಗಿ ಅರಳಿಸುತ್ತಾ ಕವಿತೆಯ ಆಶಯವನ್ನು ಜ್ವಲಂತವಾಗಿಸುತ್ತೆ. ಯಾರಿಗೂ ಹೇಳೋಣ ಬೇಡ ಅಂಬಿಕಾತನಯರ ಮತ್ತೊಂದು ಕೃತಿ ಹರಗೋಣ. ಈಗ ಕ್ಷಮಿಸಬೇಕು. ಹರಗೋಣ ಬಾ ಹೊಲ ಹಸನಾಗಿ ಈ ಕವಿತೆಯಲ್ಲಿ ಅಂಬಿಕಾತನಯದತ್ತರು ಕೃಷಿ ಮತ್ತು ಅಂತರಂಗದ ಕೃಷಿ ಎರಡನ್ನೂ ಸಮೀಕರಿಸುವ ಸೂಚನೆಯನ್ನು ನೀಡುತ್ತಾರೆ. ರೈತನ ಬದುಕಿಗೆ ನಂಬಿಕೆಯ ಆಧಾರವಾಗಿರುವಂತೆ ಸಾಧಕರಿಗೂ ಅದೇ ಆಧಾರವಾಗಿದೆ. ನಂಬಿಗ್ಯಾಗ ಸಲೀತದ ಬಲ ಎಲ್ಲ, ನಂಬಿಗೀನ ಸೋರಿದರ ಬಲ ಇಲ್ಲ. ನಂಬಿಕೆಯು ಈ ಕವಿತೆಯ ಸ್ಥಾಯಿ ಭಾವವೂ ಆಗಿದೆ. ಈ ಕವಿತೆಯು ಅಲ್ಲಮಪ್ರಭುವನ ತನುವ ತೋಂಟವ ಮಾಡಿ ಎಂಬ ವಚನವನ್ನು ನೆನಪಿಸುತ್ತದೆ. ಈಗ ನೋಡೋಣ ಹರಗೋಣ ಬಾ ಹೊಲ ಹಸನಾಗಿ ಹರಗೋಣ ಬಾ. ಕಾಳು ಹನಿ ಹನಿಯಾಗಿ ಬರ್ತಾಳ ತಾಯಿ ತೆನಿ ತೆನಿಯಾಗಿ. ಬಿತ್ತಿದರ ಕಾಳು ಹನಿ ಹನಿಯಾಗಿ ಬರ್ತಾಳ ತಾಯಿ ತೆನಿ ತೆನಿಯಾಗಿ. ನಂಬಿಗಿಲೆ ತುಂಬ್ಯದ ನಮ್ಮ ಬಾಳು, ನಂಬಿಗಿಲೆ ಬಿತ್ತೋಣ ನಮ್ಮ ಕಾಳು. ಹರಗೋಣ ಬಾ ಹರಗೋಣ, ಹರಗೋಣ ಬಾ ಹೊಲ ಹೊಸದಾಗಿ ಬಿದ್ದದ ಯಾಗೋ ಕಾರ್ಕಸವಾಗಿ. ಹರಗೋಣ ಬಾ ಹರಗೋಣ, ಹರಗೋಣ ಬಾ ಹರಗೋಣ. ದುಡಿತಾನ ಬಸವಣ್ಣ, ನಂಬಿಗ್ಯಾಗೈತಿ ಅವನ ಕಸುವಣ್ಣ. ಕಸುವಿಲೆ ಬೆಳೆಸೋಣ ಎತ್ತುಗೋಳ, ಎತ್ತಲ್ಲ ಅವು ನಮ್ಮ ಮುತ್ತುಗೋಳು, ಎತ್ತಲ್ಲ ಅವು ನಮ್ಮ ಮುತ್ತುಗೋಳು.
ನಂಬಿಗ್ಯಾಗ ಬರೀ ಶಾಸ್ತ್ರದಾಧಾರ ಕುತ್ತಿಗೆ ಮ್ಯಾಲೈತಿ ನೊಗ ಭಾರ ಹೊತ್ತಿಗ್ಯಾಗ ಬರೀ ಶಾಸ್ತ್ರದಾಧಾರ ಹೊತ್ತಿಗೆ ಮ್ಯಾಲೈತಿ ನೊಗ ಭಾರ ನಂಬಿಗ್ಯಾಗ ಸೆಳಿತದ ಬಲ ಎಲ್ಲ ನಂಬಿಗಿನ ಸೋರಿದರ ಬಲ ಇಲ್ಲ ನಂಬಿಗಿನ ಸೋರಿದರ ಬಲ ಇಲ್ಲ ಆ ಹರಗೋಣ ಬಾ ಹರಗೋಣ ಹರಗೋಣ ಬಾ ಹೊಲ ಹೊಸದಾಗಿ ಬಿದ್ದದಯಾಗೋ ಕಸವಾಗಿ ಹರಗೋಣ ಬಾ ಹೊಲ ಹೊಸದಾಗಿ ಬಿದ್ದದ ಹ್ಯಾಗೋ ಕಾರ್ಕಸವಾಗಿ ಹರಗೋಣ ಬಾ ಹರಗೋಣ ಹರಗೋಣ ಬಾ ಹರಗೋಣ ಹರಗೋಣ ಬಾ ಹರಗೋಣ ಬೇಂದ್ರೆಯವರ ಮತ್ತೊಂದು ಗೀತೆ ಯಾರಿಗೂ ಹೇಳೋಣ ಬೇಡ. ವರಕವಿ ದಯರಾ ಬೇಂದ್ರೆಯವರ ಇದು ಪ್ರೇಮಗೀತೆ. ಪ್ರೇಮಿಯೊಬ್ಬ ತನ್ನ ಪ್ರಿಯತಮೆಯೊಂದಿಗೆ ಕಟ್ಟಿಕೊಳ್ಳುವ ತೀರ ಆಪ್ತ ವಲಯದ ರಮ್ಯಲೋಕದ ಪರಿಕಲ್ಪನೆಯನ್ನು ಈ ಕವಿತೆ ತೆರೆದಿಡುತ್ತದೆ. ಯಾರಿಗೂ ಹೇಳೋಣ ಬೇಡ. ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ ಹೇಳೋಣ ಬ್ಯಾಡ ಹಾರಗುದರಿ ಬೆನ್ನ ಏರಿ ಸ್ವಾರರಾಗಿ ಕೂತು ಹಾಂಗ ಹಾರಗುದರಿ ಬೆನ್ನ ಏರಿ ಸ್ವಾರರಾಗಿ ಕೂತು ಹಂಗ ದೂರ ದೂರ ಹೋಗೋಣಂತ ಯಾರಿಗೂ ಹೇಳೋಣ ಬ್ಯಾಡ 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 ಹಣ್ಣು ಹೂವು ತುಂಬಿದಂಥ ನಿನ್ನ ತೋಟ ಸೇರಿ ಒಂದ ಹಣ್ಣು ಹೂವು ತುಂಬಿದಂತ ನಿನ್ನ ತೋಟ ಸೇರಿ ಒಂದ ತಿನ್ನೋಣಂತ ಅದರ ಹೆಸರು ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ ಹೇಳೋಣ ಬ್ಯಾಡ
ಹಾವಿನ ಮರಿಯಾಗಿ ಅಲ್ಲಿ ನಾವು ಹೆಡಿಯಾಡಿಸೋಣ. ಹಾವಿನ ಮರಿಯಾಗಿ ಅಲ್ಲಿ ನಾವು ಹೆಡಿಯಾಡಿಸೋಣ. ಹೂವೆ ಹೂವು ಹಸಿರೇ ಹಸಿರು ಯಾರಿಗೂ ಹೇಳೋಣ ಬ್ಯಾಡ, 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 ಯಾರಿಗೂ ಹೇಳೋಣ ಬ್ಯಾಡ. ಸೂರಿಗೆ ಬಂದಾಗ ಕೆಲವು ಅಭಿಮಾನಿಗಳು ಜನಕವಿ ಆನಂದಕಂದರ ಗೀತೆಗಳ ನೃತ್ಯ ರೂಪಗಳನ್ನು ಪ್ರದರ್ಶಿಸಲು ಕೇಳಿಕೊಂಡಿದ್ದಾರೆ. ವೇಳೆಯ ಅಭಾವದಿಂದ ಒಂದೆರಡು ನೃತ್ಯ ರೂಪಗಳನ್ನು ಮಾತ್ರ ಪ್ರದರ್ಶಿಸಲಿದ್ದೇವೆ. ಈಗ ನೋಡೋಣ ಉತ್ತರ ಕರ್ನಾಟಕದ ಜನರ ಅಂತರ್ಜೀವವನ್ನು ಅವರ ಆಡು ನುಡಿಯಲ್ಲಿಯೇ ಬಣ್ಣಿಸಿ ತೋರಿಸಿದ ಕವಿ ಆನಂದಕಂದರ ಪ್ರೇಮಗೀತೆ ಮಂಚಿಕೆಯ ಮ್ಯಾಲೇರಿ ಕಾಯತಾಳ ಹಕ್ಕಿಯ ಚೀರಿ. ಮಂಚಿಕಿ ಮ್ಯಾಲೇರಿ ಹಕ್ಕಿಯ ಕಾಯತಾಳ ಚೀರಿ, ಓಹೋ ಮಂಚಿಕಿ ಮ್ಯಾಲೇರಿ ಹಕ್ಕಿಯ ಕಾಯತಾಳ ಚೀರಿ. ಯಾರು ಇವಳು ಪೋರಿ ವಯ 16 ನವನಾರಿ, ಯಾರಿವಳು ಪೋರಿ ವಯ 16 ನವನಾರಿ. ನಾನು ಹಿಡಿದು ದಾರಿ ಹೊಂಟಾಗ ನಿಲುಕು ನೋಟ ಬೀರಿ, ನಾನು ಹಿಡಿದು ದಾರಿ ಹೊಂಟ ಎಲ್ಲವನೋ ಶಿವ ಎಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ, ಎಲ್ಲವನೋ ಶಿವ ಎಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ. ಅಲ್ಲವನೆಲ್ಲವನೆಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ, ಎಲ್ಲವನೋ ಶಿವ ಎಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ, ಎಲ್ಲವನೋ ಶಿವ ಎಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ. ಎಲ್ಲವನೋ ಶಿವ ಎಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ, ಎಲ್ಲವನೋ ಶಿವ ಎಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ. ಕೊಡುಗಲ್ಲಿನ ಒಡೆಯ ಎಲ್ಲವನೋ ಕಂಡ್ರ ವಿಭೂತಿ ಧರಿಸೋನೆಲ್ಲವನೋ,
ಎಲ್ಲವನೋ ಶಿವ ಎಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ ಎಲ್ಲವನೋ ಶಿವ ಎಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ. ನೃತ್ಯವನ್ನು ನೀಡಿ ಎಲ್ಲರನ್ನು ರಂಜಿಸಿದ್ದಾರೆ. ಅವರು ಕಲಾವಿದೆಯರು ವೇದಿಕೆಗೆ ಬರುತ್ತಲಿದ್ದಾರೆ. ಚಪ್ಪಾಳೆ ತಟ್ಟಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಕಲಾವಿದೆ ಅರ್ಪಿತಾ ಜೋಶಿ, ಸೌಮ್ಯ ಪೂಜಾರಿ, ಸೌಮ್ಯ ಚಿಟ್ನೀಸ್, ಪಾರ್ವತಿ ದೀಕ್ಷಿತ್, ನಿಶಾ ಪುರಾಣಿಕ್, ಸೀಮಾ ದೇಶಪಾಂಡೆ. ಈ ಎಲ್ಲ ನೃತ್ಯ ರೂಪಗಳನ್ನು ಪರಿಕಲ್ಪಿಸಿ ನೃತ್ಯವನ್ನು ಸಂಯೋಜಿಸಿದವರು ರಂಗ ಕಲಾವಿದುಷಿ ಶ್ರೀಮತಿ ಸೀತಾ ಡಿ ಛಪ್ಪರ್, ನಿರೂಪಣೆ ಧ್ರುವರಾಜ್ ಛಪ್ಪರ್. ನಮಗೆ ಈ ಕಾರ್ಯಕ್ರಮವನ್ನು ನೀಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳು ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ. ನಾಡು ಕಂಡಂಥ ಪ್ರಬುದ್ಧವಾದ ಕವಿ ಅಂತಂದರೆ, ರಚನೆಕಾರರು ಅಂದರೆ ದ ರಾ ಬೇಂದ್ರೆ ಅವರು. ಅವರ ಹಾಡುಗಳು ಎಷ್ಟು ಸುಂದರವಾಗಿತ್ತೋ ಅದಕ್ಕೆ ಮತ್ತಷ್ಟು ಮೆರಗನ್ನು ಸೇರಿಸಿದವರು ಈ ಎಲ್ಲ ಮಕ್ಕಳು ತಮ್ಮ ನಯನ ಮನೋಹರವಾದ ನೃತ್ಯದಿಂದ. ಬಹಳ ದೂರದ ಧಾರವಾಡದಿಂದ ಆಗಮಿಸಿ ಇಷ್ಟು ಸುಂದರವಾದ ನೃತ್ಯವನ್ನು ನಮಗಾಗಿ ಪ್ರಸ್ತುತಗೊಳಿಸಿದಂಥ 1 ಗಂಟೆಗಳ ಕಾಲ ಅಷ್ಟು ಸುಶ್ರಾವ್ಯವಾದ ಹಾಡು, ಅದಕ್ಕೆ ತಕ್ಕ ನೃತ್ಯ, ಇದರ ಜೊತೆ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಬಹುಶಃ ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಅತ್ಯದ್ಭುತವಾದಂಥ ಕಾರ್ಯಕ್ರಮ, ಮನೋಹರವಾದಂಥ ಕಾರ್ಯಕ್ರಮ. ನಮಗಾಗಿ ಬೇಂದ್ರೆ ಅವರ ರಚನೆಗಳ ನೃತ್ಯಗಳನ್ನು ಪ್ರಸ್ತುತಗೊಳಿಸಿದಂಥ ಎಲ್ಲ ಕಲಾವಿದರಿಗೂ ಮತ್ತು ಅವರ ಗುರುಗಳಾದ ಶ್ರೀಮತಿ ಸೀತಾ ಛಪ್ಪರ್ ಅವರಿಗೂ ಅಭಿನಂದನೆಗಳು. ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಸದಸ್ಯರು ಯಾರಾದರೂ ಇದ್ದಲ್ಲಿ ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸಮಿತಿಯ ಸದಸ್ಯರು ಪ್ರದೀಪ್ ಮತ್ತು ಲೋಕೇಶ್ ಅವರು ದಯಮಾಡಿ ವೇದಿಕೆಗೆ ಬಂದು ಕಲಾವಿದರಿಗೆ ಅಭಿನಂದನಾ ಪತ್ರ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ಇದರೊಂದಿಗೆ ಇಂದಿನ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜಗನ್ಮೋಹನ ಅರಮನೆಯ ಸಾಂಸ್ಕೃತಿಕ ವೈವಿಧ್ಯಗಳು ಸಂಪನ್ನಗೊಳ್ತಾ ಇದೆ. ನಾಳಿನ